ಕಮಲಾಸನ್ ಬೇಷರತ್ತಾಗಿ ಕ್ಷಮೆ ಕೇಳೋ ತನಕ ಯಾವುದೇ ಅವರ ಸಿನಿಮಾವನ್ನ ಕರ್ನಾಟಕದಲ್ಲಿ ಬಿಡ್ಲಿಕ್ಕೆ ಅವಕಾಶವನ್ನ ನಾವು ಮಾಡ್ಕೊಡಲ್ಲ. ಬೇರೆ ಬೇರೆ ಭಾಷೆಯವರು ಬಂದಿಲ್ಲಿ ನಮ್ಮ ಹಣವನ್ನ ಲೂಟಿ ಮಾಡ್ತಾರೆ, ಕನ್ನಡಿಗರಿಂದ ಸಂಪಾದನೆ ಮಾಡ್ತಾರೆ. ಆದ್ರೆ ಕನ್ನಡಿಗರ ಮೇಲೆ ಕತ್ತಿ ಮಸೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕದ ತಾಯಿನ ತಮಿಳುನಾಡನ್ನು ಹೋಲಿಸ್ತಾರೆ ಅಂದ್ರೆ ನಾವು ಕನ್ನಡಿಗರು ಏನಾಗಬೇಕು? ಕಮಲಾಸನ್ ಅವರಿಗೆ ತಮಿಳು ಚಿತ್ರರಂಗದಲ್ಲಿ ಯಾವುದೇ ಸೋತು ಸುಣ್ಣ ಆದವಾಗ ಕನ್ನಡ ಚಿತ್ರರಂಗದಲ್ಲಿ ಅವರಿಗೆ ಬೆಂಬಲವನ್ನ ಕೊಟ್ಟು ಅವ್ರ ಚಿತ್ರವನ್ನು ಗೆಲ್ಲಿಸಿರುವಂತದ್ದು ಕನ್ನಡ ಚಿತ್ರರಂಗ. ಅವರ ರಾಜಕೀಯ ಜೀವನ ಸರಿ ಇಲ್ಲ, ಸಾಂಸಾರಿಕ ಜೀವನ ಸರಿ ಇಲ್ಲ, ಎಲ್ಲದರಲ್ಲೂ ಎಕ್ಕುಟ್ಟು ಹೋಗಿದ್ದಾರೆ. ಇವತ್ತು ಕನ್ನಡಿಗರನ್ನ ಗೇಲಿ ಮಾಡ್ಲಿಕ್ಕೆ ಬೇರೆ ಭಾಷೆ ನಟರು ಕೈ ಹಾಕ್ತಾ ಇದ್ದಾರೆ ಅಂದ್ರೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಈ ಕೂಡಲೇ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ವಾಣಿಜ್ಯ ಮಂಡಳಿ ಇದನ್ನ ನಾಯಕತ್ವವನ್ನು ವಹಿಸ್ಕೋಬೇಕು. ಕಮಲಾಸನ್ ಬೇಷರತ್ತಾಗಿ ಕ್ಷಮೆ ಕೇಳೋ ತನಕ ಯಾವುದೇ ಅವರ ಸಿನಿಮಾವನ್ನ ಕರ್ನಾಟಕದಲ್ಲಿ ಬಿಡ್ಲಿಕ್ಕೆ ಅವಕಾಶವನ್ನ ನಾವು ಮಾಡ್ಕೊಡಲ್ಲ. ಮಾಡಿದ್ದೇ ಆದ್ರೆ ಅದರ ಮುಂದಿನ ಅನಾಹುತವನ್ನ ಸರ್ಕಾರ ಮತ್ತು ಸಾಹಿತ್ಯ ಪರಿಷತ್ ಕಣ್ಮುಚ್ಚಿ ಕೂತ್ಕೋಬಾರದು, ಅಭಿವೃದ್ಧಿ ಪ್ರಾಧಿಕಾರಗಳ ಕಣ್ಮುಚ್ಚಿ ಕೂತ್ಕೋಬಾರದು. ವಾಣಿಜ್ಯ ಮಂಡಳಿ ದಿಟ್ಟವಾದ ಹೆಜ್ಜೆಯನ್ನ ಕ್ರಮವನ್ನ ತಗೋಬೇಕನ್ನುವಂತ ಒತ್ತಾಯವನ್ನ ಮಾಡೋದ್ರ ಮುಖಾಂತರ ಏನಿವತ್ತು ಕನ್ನಡ ಚಿತ್ರರಂಗಕ್ಕೆ ಇಲ್ಲಿ ಮಾಲ್ಗಳು ಸಿಗಲ್ಲ, ಬೇರೆ ಬೇರೆ ಭಾಷೆಯವರು ಬಂದಿಲ್ಲಿ ನಮ್ಮ ಹಣವನ್ನ ಲೂಟಿ ಮಾಡ್ತಾರೆ, ಕನ್ನಡಿಗರಿಂದ ಸಂಪಾದನೆ ಮಾಡ್ತಾರೆ. ಆದ್ರೆ ಕನ್ನಡಿಗರ ಮೇಲೆ ಕತ್ತಿ ಮಸೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದನ್ನ ಈ ಕೂಡಲೇ ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಏನ್ ಹೇಳ್ತಾರಂತ ನೋಡ್ಕೊಂಡು ಆ ಚಿತ್ರ ಯಾವುದೇ ಮಾಲ್ಗಳಲ್ಲಿ ಮಂದಿರದಲ್ಲಿ ಬರ್ಲಿಕ್ಕೆ ಕೊಡಲ್ಲ. ಎಲ್ಲಾ ಕನ್ನಡ ಹೋರಾಟಗಾರರನ್ನ ಸೇರಿಸಿ ಮುಂದಿನ ದಿನಗಳಲ್ಲಿ ನಾವು ತೀರ್ಮಾನವನ್ನ ತಗೋತೀವಿ ಅಂತ ಕೊಡ್ತಾ ಇದ್ದೀವಿ. ಮನವಿ ಕೊಡ್ತೀವಲ್ಲ ಈಗ ನೀವು ವಾಣಿಜ್ಯ ಮಂಡಳಿ ಇರೋದ್ರಿಂದ ನೀವು ನಿಯೋಗ ಕರ್ಕೊಂಡು ಹೋಗಿ ಮುಖ್ಯಮಂತ್ರಿ ಹತ್ರ ಈ ರೀತಿ ಆಗ್ತಾ ಇದೆ ಅಂದ್ಬಿಟ್ಟು ಅಲ್ಲ ಪ್ರತಿ ಸರಿ ನಾವು ಕೊಡೋದು ನಿಮ್ ಮುಂದೆ ಹೋರಾಟ ಮಾಡೋದು ಕೊಡೋದು ಹೋಗೋದು ಆಯ್ತು. ಈಗ ಕಾನೂನಾತ್ಮಕವಾಗಿ ನಾವೇನು ಹೋರಾಟಗಾರ ನಾವೇನ್ ಮಾಡಕ್ಕಾಗತ್ತೆ, ರಸ್ತೆಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ಬೇಕಾಗುತ್ತೆ. ನಾವು ಒಂದು ಮುಖ್ಯಮಂತ್ರಿ ಮನವರಿಕೆ ಮಾಡ್ಕೊಡಿ ಈ ರೀತಿ ಆಗ್ತಾ ಇದೆ. ನೀವೆಲ್ಲ ಇದ್ದೀರಾ? ನೀವು ಲೆಟರ್ ಕೊಟ್ಕೊಂಡು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿ ನಾವು ನಿಮಗೆ ಸಲಹೆ ಕೊಡ್ತಾ ಇದ್ದೀವಿ. ಸಲಹೆ ಕೊಡ್ತಾ ವಿಷಯ ಗೊತ್ತಾಗಿರ್ತಾನೆ ನಮ್ಗೆ ಈಗ ನಿನ್ನೆ ಮಳೆನೂರು ವಿಚಾರದಲ್ಲಿ ಇಲ್ಲಿ ಸಮಸ್ಯೆ ಆಗಿ ಮಾತಾಡ್ಕೊಂಡು ಹೈಕೋರ್ಟ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಬೇಕು, ಮತ್ತೆ ಆತನ ಎಲ್ಲರೂ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾದ ತೀರ್ಮಾನ ತಗೊಂಡಾಯ್ತು. ಈಗ ನಾಳೆ ಈ ವಿಚಾರದಲ್ಲಿ ಮೀಟಿಂಗ್ ಇದೆ. ಇವತ್ತು ನೀವೇನೇನು ಮನವಿ ಕೊಟ್ಟಿದ್ದೀರಿ ಅದ್ರ ಪ್ರಕಾರ ನಾವು ಆಮೇಲೆ ಸ್ಯಾಂಡಲ್ವುಡ್ ಇದು ಮೈಸೂರು ಸ್ಯಾಂಡಲ್ ನಮ್ಮ ಚಿತ್ರ ನಟಿಯರಿಲ್ವಾ, ನಮ್ಮ ಚಿತ್ರ ನಟರು ಇಲ್ವಾ? ಏನಿದು ಕನ್ನಡಿಗರಿಗೆ ನಿರಂತರವಾಗಿ ಈ ತರ ಅನ್ಯಾಯ ಮಾಡ್ತಾ ಇದ್ರೆ ನಾವು ಎಷ್ಟೊತ್ತಿಗೆ ಬಂದು ಇಲ್ಲಿ ಕೂತ್ಕೊಳ್ಳೋಣ ಅಥವಾ ಸರ್ಕಾರದ ವಿರುದ್ಧ ಹೋರಾಟ ಮಾಡೋಣ? ಕೆಲಸ ಇಲ್ವಾ? ಅವ್ರು ಯಾಕೆ ಸಿನಿಮಾ ತಮಿಳಲ್ಲೇ ಹಾಕೊಂತಾರೆ, ನಮ್ಮ ಫಲಕ ತಮಿಳಲ್ಲೇ ರಿಲೀಸ್ ಮಾಡ್ತಾರೆ, ಎಲ್ಲರೂ ಹೋಗಿ ನಾವೇ ಹೋಗಿ ನೋಡ್ತೀವಿ ಆ ಸಿನಿಮಾವನ್ನ. ಈ ಕೂಡಲೇ ದಿಟ್ಟವಾದ ಕ್ರಮ ತಗೊಳ್ಳಿ. ಕನ್ನಡದ ಸಿನಿಮಾಗಳಿಗೆ ನಾವು ಕನ್ನಡ ಸಿನಿಮಾ ಹೊಲಿಸಬೇಕಾದ್ರೆ ನೀವು ಎಲ್ಲ ಅಂಗಸಂಸ್ಥೆ ಮುಖ್ಯಸ್ಥರನ್ನ ಕರೀತಾ ಇದ್ದೀವಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.